ಇದು ರಾಮಪತ್ರೆ ಅಂತ ಒಂದು ವೈಲ್ಡ್ ಪ್ಲಾಂಟ್ ಮೇಲೆ ಜಾಯಿಕಾಯಿನ ಗ್ರಾಫ್ಟ್ ಮಾಡಿರೋಂಥದ್ದು ನೋಡಿ. ಈ ಥರ ನಾವು ಪ್ರತಿಯೊಂದು ಮರದಲ್ಲೂ ಏಣಿ ಥರ ಹೆಣ್ಮಕ್ಳು ಸಹ ಇದನ್ನು ಹತ್ತಿ ಹೋಗ್ಬೋದು. ಏಣಿ ಥರ ದೇವ್ರು ಸೃಷ್ಟಿ ಮಾಡ್ಯಾನ ಇದನ್ನು. ಒಂದು 4 ಅಡಿಕೆ ಮರದಲ್ಲಿ ಏನು ಇನ್ಕಮ್ ಬರುತ್ತೆ ಅಷ್ಟು ಇನ್ಕಮ್ ಈ ಒಂದು ಜಾಯಿಕಾಯಿ ಗಿಡ ಕೊಡುತ್ತೆ. ಒಂದೊಂದು ಕೆಲವರು ಒಂದು 25 ಮರ ಹಾಕ್ಕೊಂಡವರು ಮನೇಲಿ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಕೇರಳದಲ್ಲೆಲ್ಲ. ಆ ಥರ ಒಂದು ಒಳ್ಳೆ ಸ್ಪೈಸಸ್ ಕ್ರಾಪ್ ಇದು. ಇದರಲ್ಲಿ 2000ಕ್ಕಿಂತ ಜಾಸ್ತಿ ಕಾಯಿ ಇದೆ ಅನಿಸುತ್ತೆ ನನಗೆ ನೋಡಿದೆ. ಈ ಬೀಜಕ್ಕೂ ಬೆಲೆ ಇದೆ, ಪತ್ರೆಗೂ ತುಂಬ ಬೆಲೆ ಇದೆ. ಅಡಿಕೆ ನೆರಳು ನ್ಯಾಚುರಲ್ ಶೇಡ್ ನಟ್ಟಿದ್ದಂಗೆ ಅಷ್ಟು ಚೆನ್ನಾಗಿ ಇದು ಹೊಂದ್ಕೊಳುತ್ತೆ ಅಡಿಕೆಗೆ. ಈ ಅಡಿಕೆ ತೋಟದಲ್ಲಿ ಬರೋಂಥ ಆದಾಯದಲ್ಲಿ ಒಂದು 35% ಇದರಲ್ಲೂ ಬರುತ್ತೆ. ಇಲ್ಲಿ ನಮ್ಗೆ ಇವತ್ತು ತನಕ ಒಂದು ಜಾಯಿಕಾಯಿ ಗಿಡಕ್ಕೂ ಯಾವುದೇ ಡಿಸೀಸ್ ನೋಡಲಿಲ್ಲ. ಅಷ್ಟು ತೋಟಗಳೆಲ್ಲ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಮಾರಾಟ ಮಾಡಿದ್ರೆ ಒಂದು ದೊಡ್ಡ ದುಡ್ಡು ಬರುತ್ತೆ. ಅದೇನಂತಾರೆ ಬೋನಸ್ ಕ್ರಾಪ್ ಅಂತಾರಲ್ಲ, ಆ ಥರ ಸಿಗುತ್ತೆ. 1 ವರ್ಷ 1.5 ವರ್ಷ ಕಲೆಕ್ಟ್ ಮಾಡಿ ಇಟ್ಕೊಂಡು ಯಾವತ್ತು ರೇಟ್ ಬಂತು ಅವತ್ತು ನಾವು ಮಾರ್ಬೋದು. ನಾವು ಹುಡುಕಿ ಮಾರ್ಬೋದು. ನಾನ್ ವೆಜ್ ಅಡುಗೆ ಇರ್ಬೋದು, ವೆಜಿಟೇರಿಯನ್ ಅಡುಗೆ ಇರ್ಬೋದು, ಎಲ್ಲದಕ್ಕೂ ಬೇಕು ಈ ನಮ್ಮ ಈ ಸ್ಪೈಸ್. ಜಾಯಿಕಾಯಿ ಪತ್ರೆ, ಜಾಯಿಕಾಯಿ ಬೀಜ ಎಲ್ಲ ಬೇಕು. ನನ್ನ ಹೆಸರು BR ಕೃಷ್ಣ, ವರಶ್ರೀ ಫಾರ್ಮ್. ಇದು ಸಕ್ಕರೆಬೈಲ್, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕಲ್ಲಿದೆ. ನನ್ನ ತೋಟಗಳಲ್ಲಿ ಅಡಿಕೆ ತುಂಬ ಯಥೇಚ್ಛವಾಗಿ ಬೆಳೆದಿರೋದ್ರಿಂದ, ಎಲ್ಲ ಕಡೆಯೂ ಅಡಿಕೆ ಫಾರ್ಮ್ ಜಾಸ್ತಿ ಆಗಿರೋದ್ರಿಂದ ನಾನು ಆಲ್ಟರ್ನೇಟ್ ಕ್ರಾಪ್ ಹುಡುಕ್ತಾ ಇದ್ದೀನಿ, ಅಡಿಕೆ ಒಳಗೆ ಏನು ಬೆಳಿಬೋದು ಅನ್ನೋದನ್ನು. ಹಾಗೆಯೇ ನಾನು ಜಾಯಿಕಾಯಿ ಬೆಳೆದೆ. ಅಡಿಕೆ ಒಳಗಡೆ 27 ಅಡಿ ಮಧ್ಯದಲ್ಲಿ ಜಾಯಿಕಾಯಿ ಬೆಳೆದಿದ್ದೀನಿ. ಜಾಯಿಕಾಯಿನೂ ನಮಗೊಂದು ಆದಾಯ. ಇದು ಹೇಗಿದೆ ನೋಡಿ. ಇದು ರಾಮಪತ್ರೆ ಅಂತ ಒಂದು ವೈಲ್ಡ್ ಪ್ಲಾಂಟ್ ಮೇಲೆ ಜಾಯಿಕಾಯಿನ ಗ್ರಾಫ್ಟ್ ಮಾಡಿರೋಂಥದ್ದು. ಇದರ ವಯಸ್ಸು 10 ವರ್ಷ. ಇದು 3ನೇ ವರ್ಷದಿಂದ ನಮಗೆ ಕಾಯಿ ಬಿಡೋಕ್ಕೆ ಶುರುವಾಯಿತು. ಇವತ್ತು ಬಿಟ್ಟಿರೋಂಥದ್ದು ಈ ಗಿಡ ಏನು ಭಾರಿ ದೊಡ್ಡದಾಗಿ ಬೆಳೆದಿಲ್ಲ. ಈ ಗಿಡದಲ್ಲಿ ಫಸಲು ನೋಡಿ. ಆಮೇಲೆ ನಿಮ್ಗೆ ಯಾವ ಥರ ಕೆನಪಿ ಇದೆ, ಯಾವ ಥರ ಅದು ಜಾರ್ಕೆಟ್ಟು ಹೇಗೆ ಬೆಳ್ಕೊಂಡು ಹೋಗಿದೆ. ಒಂದು ನಮ್ಮ ಅಡಿಕೆಗೆ ಒಂದು ಆಲ್ಟರ್ನೇಟ್ ಕ್ರಾಪ್ ಇದು. ನಾವೆಲ್ಲ ಇಂದ ಅಡಿಕೆ ಮುಂದೇನಪ್ಪ ಅಡಿಕೆ ರೇಟ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ಇಂಥದ್ದೆಲ್ಲ ಒಂದು ಕ್ರಾಪ್ ಇದ್ದರೆ ನಮ್ಮ ಅಡಿಕೆನಲ್ಲಿ ಒಂದು ಆದಾಯ ಅಂತ ಒಂದು ಸಿಗೋಕ್ಕೆ ಶುರು ಆಗುತ್ತೆ ಇದರಲ್ಲಿ. ಇವಾಗ ನೋಡಿ, ಇಷ್ಟು ಕ್ರಾಪು ನಮಗೆ ಬಂದರೆ ಒಂದು 4 ಅಡಿಕೆ ಮರದಲ್ಲಿ ಏನು ಇನ್ಕಮ್ ಬರುತ್ತೆ ಅಷ್ಟು ಇನ್ಕಮ್ ಈ ಒಂದು ಜಾಯಿಕಾಯಿ ಗಿಡ ಕೊಡುತ್ತೆ. ಅಡಿಕೆ ನೆರಳು ನ್ಯಾಚುರಲ್ ಶೇಡ್ ನಟ್ಟಿದ್ದಂಗೆ ಅಷ್ಟು ಚೆನ್ನಾಗಿ ಇದು ಹೊಂದ್ಕೊಳುತ್ತೆ ಅಡಿಕೆಗೆ. ನಾವು ಈ ಜಾಯಿಕಾಯಿನ ಹಾರ್ವೆಸ್ಟಿಂಗ್ ಅಂತ ಬಂದಾಗ ನೋಡಿ, ಈ ಥರ ನಾವು ಪ್ರತಿಯೊಂದು ಮರದಲ್ಲೂ ಏಣಿ ಥರ ಹೆಣ್ಮಕ್ಳು ಸಹ ಇದನ್ನು ಹತ್ತಿ ಹೋಗ್ಬೋದು. ಏಣಿ ಥರ ದೇವ್ರು ಸೃಷ್ಟಿ ಮಾಡ್ಯಾನ ಇದನ್ನು. ಎಲ್ಲ ಕೈಯಲ್ಲೇ ಕಿತ್ಕೊಂಡ್ಬರ್ಬೋದು. ಇಲ್ಲ ಇನ್ನೂ ಕೆಳಗಡೆ ಒಂದು ದೋಟಿ ಇಟ್ಕೊಂಡು ಅದರಲ್ಲೂ ಕುಯ್ಕೊಂಡು ಕಾಯಿಗಳನ್ನೆಲ್ಲ ತೆಗಿಬೋದು ನಾವು. ಹಾಗೆ ಜಾಯಿಕಾಯಿ ಹಾರ್ವೆಸ್ಟು ತುಂಬ ಈಸಿ. ಇದು ನಮಗೆ ಮಳೆಗಾಲದ ಸೀಸನಲ್ಲಿ ಬರೋಂಥದ್ದು. ನಮ್ಗೆ ಇವಾಗ ಶುರುವಾಗಿದೆ, ಕ್ರಾಪ್ ಹಾರ್ವೆಸ್ಟಿಂಗ್ ಶುರುವಾಗಿದೆ. ಈ ಪತ್ರೆನ ಸಪ್ರೇಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತೀವಿ, ಬೀಜನ ಸಪ್ರೇಟ್ ಮಾಡಿ ಬೀಜ ಒಣಗಿಸ್ತೀವಿ. ಈ ಬೀಜಕ್ಕೂ ಬೆಲೆ ಇದೆ, ಪತ್ರೆಗೂ ತುಂಬ ಬೆಲೆ ಇದೆ. ಹೀಗೆ ನಮಗೆ ಮಳೆಗಾಲದಲ್ಲಿ ನಮ್ಮ ತೋಟನ ವಾಚ್ ಆ್ಯಂಡ್ ವಾರ್ಡ್ ಮಾಡೋಕ್ಕೆ ಮಂಗ, ಜಾನುವಾರು ಈ ಥರ ಎಲ್ಲ ಬರ್ತವೆ. ಅದನ್ನು ಕಾಯಕ್ಕೊಬ್ಬರು ಜನರಲ್ಲಿ ಬಿಟ್ಟಿರ್ತೀವಿ ನಾವು ಈ ತೋಟಗಳಲ್ಲಿ. ಅವ್ರಿಗೇನು ಕೆಲಸ ಅಂತ ಹೇಳಿದ್ರೆ ಈ ಜಾಯಿಕಾಯಿನ ಉದುರಿಸ್ಕೊಂಡು ದಿವಸ ತೊಗೊಂಬಂದು ಮನೆಗೆ ಕೊಡೋಂಥದ್ದು. ಅವರು ಒಂದು ತೋಟ ವಾಚ್ ಆ್ಯಂಡ್ ವಾರ್ಡು ಆಯಿತು ಮಳೆಗಾಲದ ಸೀಸನಲ್ಲಿ. ಈ ಜಾಯಿಕಾಯಿನ ಹಾರ್ವೆಸ್ಟ್ ಮಾಡ್ಕೊಳೋಕ್ಕೂ ಅವ್ರಿಗೊಂದು ಕೆಲಸ ಆಗುತ್ತೆ. ಈ ಒಂದು ಸಿಸ್ಟಮಲ್ಲಿ ನಾವು ಮಲೆನಾಡು ಭಾಗದಲ್ಲಿ ಈ ಜಾಯಿಕಾಯಿನ ನಾವು ಬೆಳಿತೀವಿ. ಅಡಿಕೆ ನೆರಳಲ್ಲಿ ಬರೋಂಥದ್ದು ಒಂದು ಬೆಳೆ, ಶೇಡ್ ಲವಿಂಗ್ ಪ್ಲ್ಯಾಂಟ್ ಇದು. ಇದು ನೆರಳು ಬೇಕೇ ಬೇಕು. ಮಧ್ಯದಲ್ಲಿ ಅಡಿಕೆ ಕೊನೆ ತೆಗಿಯೋಕ್ಕೂ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಅಡಿಕೆ ಗೊನೆ ಬಿತ್ತು ಅಂದರೆ ಇದು ಬೆಂಡ್ ಆಗುತ್ತೆ ಮತ್ತು ನೆಟ್ಗಾಗುತ್ತೆ, ಯಾವುದೂ ಬ್ರಾಂಚಸ್ ಕಟ್ಟಾಗೋದಿಲ್ಲ. ಒಂದು. ಎರಡನೇದು, ಈ ಸಾಮಾನ್ಯವಾಗಿ ಕೆಳಗಡೆ ಬಿದ್ದಿದ್ದನ್ನು ಆಯ್ಕೋಬೋದು. ನಾವು ಬಂದಾಗ ಮೇಲ್ಗಡೆಯಿಂದನೂ ಸಣ್ಣ ದೋಟಿ ತೊಗೊಂಡು ಕೆಡ್ಕೊಬೋದು. ಹೆಣ್ಮಕ್ಳು ಮಾಡೋಂಥ ಕೆಲಸ ಜಾಯಿಕಾಯಿ ಹಾರ್ವೆಸ್ಟಿಂಗ್, ಗಂಡು ಮಕ್ಕಳದ್ದಲ್ಲ. ಇದು ನಮಗೆ ಜಾಯಿಕಾಯಿನಲ್ಲಿ 2, ಒಂದು ಪತ್ರೆ ಸಿಗುತ್ತೆ. ಇದೇ ಪತ್ರೆ. ಈ ಪತ್ರೆನ ಈ ಥರ ನಾವು ತೆಗೆದು ನಾವು ಈ ಥರ ಮಾಡ್ಕೊಂಡು ಡ್ರೈ ಮಾಡ್ತೀವಿ. ಇದಕ್ಕೂ ತುಂಬ ಬೆಲೆ ಇದೆ. ಇದು ಬೀಜ ಸೈಜು ಚೆನ್ನಾಗಿದೆ. ಈ ಬೀಜನೂ ಮೆಡಿಸಿನಿಗೆ ಹೋಗುತ್ತೆ, ಇದು ಅಡುಗೆಗೂ ಹೋಗುತ್ತೆ, ಮೆಡಿಸಿನಿಗೂ ಹೋಗುತ್ತೆ. ಇದು ಸುಮಾರಾಗಿ 1,500 ಕಾಯಿ ಇರ್ಬೋದು ಅಂತ, ಜಾಸ್ತಿ ಇದೆ 1,500 ಕಾಯಿ. ಇದರಲ್ಲಿ ಸುಮಾರು ನಮಗೊಂದು ಈ ಅಡಿಕೆ ತೋಟದಲ್ಲಿ ಬರೋಂಥ ಆದಾಯದಲ್ಲಿ ಒಂದು 35% ಇದರಲ್ಲೂ ಬರುತ್ತೆ. ಅಡಿಕೆ ಲಾಭದಲ್ಲಿ ಕ್ಯಾಲ್ಕುಲೇಟ್ ಮಾಡೋದು 30% ಅಂದ್ಕೊಳ್ಳಿ ಆದಾಯ ಬರುತ್ತೆ. ಒಂದೇನು ಅಂತ, ಇಷ್ಟಾಗಲೂ ಹಬ್ಬುತ್ತೆ, ಈ ಜಾಗದಲ್ಲಿ ಅಡಿಕೆ ಕಳೆ ಬೆಳೆಯೋದಿಲ್ಲ. ಜೊತೆಗೆ ನಮ್ಮ ಅಡಿಕೆ ತೋಟಕ್ಕೆ ನೀರು ಕೊಟ್ಟು ನೀರೇ ಸಾಕು. ಇದಕ್ಕೆ ಅಡಿಕೆ ಮರಕ್ಕೆ ಕೊಟ್ಟು ಗೊಬ್ಬರನ ತೊಗೊಳುತ್ತೆ, ಇದು ಎಕ್ಸ್ಟ್ರಾ ಗೊಬ್ಬರನ ಹಾಕ್ತೀವಿ. ಇದು ನಮಗೆ ಜೂನಿಂದ ನಮಗೆ ಇದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದಲ್ಲೇ ಬರೋದು. ಇದನ್ನು ಮನೇಲಿ ಒಂದು ಸಣ್ಣ ಡ್ರೈಯರ್ ಈಗ ಅದು ಮಾಡಿಕೊಂಡ್ರೆ ನಮ್ಗೆ ಡ್ರೈ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಈ ಬೆಳೆಯಿಂದ ನಮ್ಮ ಅಡಿಕೆಗೆಲ್ಲೂ ಕ್ರಾಪ್ ಕಡಿಮೆ ಆಗಿದ್ದು ನಮ್ಗೆ ಕಾಣಿಸ್ತಾ ಇಲ್ಲ. ಈ ಮರ ನೋಡಿ, ಇದಕ್ಕೆ ತಾಕ್ಕೊಂಡಿರೋ ಮರ, ಈ ಮರದ ಫಸಲು ನೋಡಿ ಚೆನ್ನಾಗಿದೆ. ಈ ಪಕ್ಕದ ಮರದಲ್ಲಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಈ ಜಾಯಿಕಾಯಿ ಎಲ್ಲಿ ಬಂದಲ್ಲಿ ಏನು ಹೆಚ್ಚು ಕ್ರಾಪಲ್ಲಿ ನಮ್ಗೆ ವ್ಯತ್ಯಾಸ ಕಾಣ್ತಾ ಇಲ್ಲ. ಹಾಗಾಗಿ
ಇದು ಒಂದು ನಮಗೆ ಅಡಿಕೆ ನೆರಳಲ್ಲಿ ಬೆಳೆಯುವಂಥದ್ದು ಕ್ರಾಪ್ ಆಗಿ ನಾವು ಬೆಳೆಸ್ಕೋಬೋದು. ತುಂಬ ಮಳೆ ಏರಿಯಾನಲ್ಲ ಇದು. ಇದು ಸುಮಾರಾಗಿ ಒಂದು ಅರೆ ಮಲೆನಾಡು ಅಲ್ಲ, ಇತ್ಲಾಗೆ ಬಯಲುಸೀಮೆ ಅಲ್ಲ, ಅದ್ರ ಮಧ್ಯದಲ್ಲಿರೋಂಥದ್ದು. ಇಲ್ಲಿ ನಮ್ಗೆ ಇವತ್ತು ತನಕ ಒಂದು ಜಾಯಿಕಾಯಿ ಗಿಡಕ್ಕೂ ಯಾವುದೇ ಡಿಸೀಸ್ ನೋಡಲಿಲ್ಲ. ಆಮೇಲೆ ಸಪ್ರೇಟ್ ಅದಕ್ಕೆ ಸ್ಪ್ರೇ ಅಂತ ಏನು ಮಾಡಿಲ್ಲ. ನಾವು ಅಡಿಕೆಗೆ ಬೋರ್ಡೋ ಸ್ಪ್ರೇ ಮಾಡಿದಾಗ ಒಂದು ಸ್ವಲ್ಪ ಇದಕ್ಕೆ ಹಾರಿಸ್ತೀವಿ, ಬೇರೆ ಇದಕ್ಕೆ ಕೆಲಸ ಇಲ್ಲ. ನಾವು ಈ ಜಾಯಿಕಾಯಿನ ನಾವು ಅಡಿಕೆ ತೋಟದ ನೆರಳುಗಳಲ್ಲಿ, ತೆಂಗಿನ ತೋಟದ ನೆರಳುಗಳಲ್ಲಿ ನಾವು ಈ ಜಾಯಿಕಾಯಿನ ಬೆಳಿಬೋದು. ಈ ತೆಂಗಿನ ತೋಟದಲ್ಲಿ ನಾವು ಜಾಯಿಕಾಯಿನ ಹಾಕಬೇಕಾದ್ರೆ ಕೆನಪಿ ಚೆನ್ನಾಗಿರಬೇಕು. ತುಂಬ ವೀಕ್ ಆಗಿರೋ ತೆಂಗಿನ ತೋಟ ಅಥವಾ ತುಂಬ ಗರಿ ಕಡಿಮೆ ಇರೋಂಥ ತೆಂಗಿನ ತೋಟದಲ್ಲಿ ಸ್ವಲ್ಪ ಸುಡ್ಬೋದು. ಅಡಿಕೆ ತೋಟ ಹೇಳಿ ಮಾಡಿಸಿಟ್ಟಂಗಿದೆ. ಏನು 9 ಅಡಿ ಏನು ಅಡಿಕೆ ತೋಟ ಹಾಕಿರ್ತಾರೆ, ಆ ತೋಟ ಈ ಜಾಯಿಕಾಯಿ ಬೆಳೆಯೋದಕ್ಕೆ ಒಳ್ಳೆಯ ಒಂದು ನೆರಳು ಮನೆ. ಈ ಏನಿದೆ ಕಾಯಿನ ನಾವು ಅದಕ್ಕೆ ಬೀಳುತ್ತೆ ಹೆಚ್ಚು ಕಮ್ಮಿ. ಇದರದ್ದು ಪತ್ರ ಸೈಜ್ ನೋಡಿ, ಕಾಯಿಯ ಒಂದು ಇದನ್ನು ನೋಡಿ ಹೇಗಿದೆ ಅಂತ. ಈ ಸಿಪ್ಪೆ ನಾವು ಬಿಸಾಕ್ತೀವಿ. ಈ ಕೆಲವರು ಇದನ್ನು ಉಪ್ಪಿನಕಾಯಿಗೆ ಬಳಸ್ತಾರೆ, ಮೆಡಿಸಿನಿಗೆ ಬಳಸ್ತಾರೆ, ಏನೇನಕ್ಕೂ ಬಳಸ್ತಾರೆ. ನಾವು ಇದ್ರ ಬುಡದಲ್ಲೇ ಕಿತ್ತು ಇಲ್ಲ ಹಾಕೊಂಡು ತೊಗೊಂಡೋಗ್ತೀವಿ. ಇದ್ರದ್ದು ಥಿಕ್ನೆಸ್ ನೋಡಿ, ಸೀಡ್ ಸೈಜಿಂದ ಹಿಡಿದು ನೋಡಿ, ಸೀಡ್ ಸೈಜ್ ಎಷ್ಟು ದೊಡ್ಡಕ್ಕಿದೆ, ಪತ್ರೆ ಥಿಕ್ನೆಸ್ ನೋಡಿ ಹೆಂಗಿದೆ ಅಂತ. ಇದರಲ್ಲಿ ನಮಗೆ ಇದನ್ನು ಗೊಬ್ಬರ ಅಲ್ಲೇ ಬಿಟ್ಟಾಕಿ ಹೋಗ್ತೀವಿ. ಇದ್ರ ಎಲೆ ಬೀಳುತ್ತೆ, ಒಂದಷ್ಟು ಅದ್ರಾಗೊಂದು 20% ಅದಕ್ಕೆ ಮಿನ್ಯೂರ್ ಅದಕ್ಕೆ ಸಿಗುತ್ತೆ. ಒಂದು ಸೀಡು ಗ್ರಾಫ್ಟು ಎರಡೂ ಕನ್ಫ್ಯೂಷನ್ ಇದೆ ರೈತರಿಗೆ, ಸೀಡಲ್ಲಿ ಬೆಳೆದ್ರೇನೋ ಇದರಲ್ಲಿ ಬೆಳೆದ್ರೇನೋ ಅಂತ. ಈ ರಾಮಪತ್ರೆ ಅಂತ ಒಂದು ಗಿಡ, ಒಂದು ಮರ ಹೇಗಿರುತ್ತೆ ಅಂದರೆ 100 ಅಡಿ ಹತ್ರ ಬೆಳೀತದೆ ಮರ, ರಾಮಪತ್ರೆ ಮರ. ಅದರ ಸಿಕ್ಕಾಬಟ್ಟೆ ಇದೇ ಸೇಮ್ ಜಾಯಿಕಾಯಿ ಥರನೇ ಕಾಯಿ ಬಿಡುತ್ತೆ, ಅದೇ ಥರ ಪತ್ರೆನೂ ಸಿಗುತ್ತೆ. ಅದಕ್ಕೂ ಬೆಲೆ ಇದೆ. ಅದು ಕಾಡಲ್ಲಿ ಬೆಳೆಯುವಂಥದ್ದು. ಅದ್ರ ಬೀಜ ತೊಗೊಂಡು ಗಿಡನ ಬೆಳೆಸ್ಕೊಂಡು ಅದಕ್ಕೆ ಬಡ್ ಗ್ರಾಫ್ಟ್ ಅಂತ ಮಾಡ್ತಾರೆ. ಒಳ್ಳೆ ಉತ್ತಮವಾದ ನೋಡಿ, ಈ ಥರ ಒಳ್ಳೆ ಉತ್ತಮವಾದ ತಳಿಯ ಸಯಾನನ್ನು ತೆಗೆದು ಅದನ್ನು ಬಡ್ ಗ್ರಾಫ್ಟ್ ಮಾಡ್ತಾರೆ. ಬಡ್ ಗ್ರಾಫ್ಟ್ ಮಾಡಿದಾಗ ಈ ಗಿಡ ಈ ಥರ ಸ್ಟೆಪ್ ಬೆಳೀತದೆ. ಬೀಜದಲ್ಲಿ ಮಾಡಿರ್ತಾರೆ ಗಿಡಗಳನ್ನ, ಅದು ಏನು ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಆ ಬೀಜ ಮಾಡಿರೋಂಥ ಮರದ ಬೀಜನ ಸೆಲೆಕ್ಷನ್ ಇರಬೇಕು. ಅದು ಸ್ವಲ್ಪ ಲೇಟಾಗಿ ಬರುತ್ತೆ, ಒಂದು 5 ವರ್ಷ ಆಗುತ್ತೆ, ತುಂಬ ದೊಡ್ಡದಾಗಿ ಬೆಳೀತದೆ. ಫಸ್ಟ್ 5-6 ವರ್ಷ ತುಂಬ ಚೆನ್ನಾಗಿ ಬೆಳೆಯೋದ್ರಿಂದ ಅದರಲ್ಲೂ ಕ್ರಾಪ್ ಬರುತ್ತೆ. ಆದರೆ ಸೀಡ್ ಸೆಲೆಕ್ಷನ್ ಹೆಂಗಿದೆ ಅದು ಇಂಪಾರ್ಟೆಂಟ್ ಅಷ್ಟೇ. ಜಾಯಿಕಾಯಿ ಬೆಳೆ ಏನಿದೆಯಲ್ಲ, ಮಲೆನಾಡು ಭಾಗದಲ್ಲಿ ತಂಪು ಭೂಮಿ ಅಂದರೆ ನೀರು ಕೊಡೋಂಥ ಭೂಮಿ, ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು, ಈ ಥರ ನೀರು ಕೊಡೋಂಥ ಭೂಮಿಗಳಲ್ಲಿ ಇದು ಚೆನ್ನಾಗಿ ಬೆಳೀತದೆ. ಸ್ವಲ್ಪ ನೀರು ಡ್ರೈ ಆದರೆ ಸ್ವಲ್ಪ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಇದೆಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಅಥವಾ ಎಲ್ಲೆಲ್ಲಿ ನೀರು ಚೆನ್ನಾಗಿ ಕೊಡೋಕ್ಕೆ ಅವಕಾಶ ಇದೆ, ಕೆನಪಿ ನೆರಳು ಚೆನ್ನಾಗಿದೆ, ಆ ತೋಟಗಳಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಇದು ಹಾರ್ವೆಸ್ಟಿಂಗ್ ಯಾವ ಥರ ಇರುತ್ತೆ ಅಂದರೆ, ಸಾಮಾನ್ಯವಾಗಿ ಮೇ ಎಂಡಿಂದ ಶುರುವಾಗುತ್ತೆ ಇದು ಕಾಯಿ ಬೀಳೋದಕ್ಕೆ. 3 ತಿಂಗಳುಗಳ ಕಾಲ ಹೊಡಿತಾನೇ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಇದನ್ನು ಈ ಜಾಯಿಕಾಯಿನ ಮನೆಗೆ ಎತ್ಕೊಂಡೋಗಿ 2-3 ದಿವಸಕ್ಕೊಂದ್ಸರಿ ಕಲೆಕ್ಷನ್ ಮಾಡ್ತೀವಿ. ಅದನ್ನು ತೊಗೊಂಡೋಗಿ ಡ್ರೈಯರಲ್ಲಿ ನಾವು ಒಣಗಿಸ್ತೀವಿ. ಡ್ರೈಯರ್ ಅಂದರೆ ಏನು, ಒಂದು ಡ್ರೈಯರ್ ದೊಡ್ಡದು ಮಾಡ್ಕೋಬೇಕಾಗಿದ್ದಿಲ್ಲ. ಈಗ ಎಲೆಕ್ಟ್ರಿಕ್ ಡ್ರೈಯರ್ಗಳೆಲ್ಲ ಬರುತ್ತೆ ಚಿಕ್ಕದು. ಅದರಲ್ಲಿ ನಾವು ಒಣಗಿಸ್ಕೊಂಡ್ರೆ ಒಂದು 4-5 ಅವರ್ಸಲ್ಲಿ ಅದು ಡ್ರೈ ಆಗುತ್ತೆ. ಅದನ್ನು ಹಾಗೆ ತೆಗೆದಿಟ್ಬಿಟ್ರೆ ಎಲ್ಲ ಕಲೆಕ್ಟ್ ಮಾಡಿದಾಗ ಒಂದು ಮಾರ್ಕೆಟ್ಗೆ ತೊಗೊಂಡೋಗಿ ಕೊಟ್ಟರೆ ಒಳ್ಳೆ ಬೆಲೆ ಕೊಟ್ಟು ತೊಗೊತಾರೆ. ನಮಗೆ 1 ಎಕರೆ ಅಡಿಕೆ ತೋಟದಲ್ಲಿ ಒಂದು 60 ಜಾಯಿಕಾಯಿ ಗಿಡ ಹಾಕ್ಕೊಂಡ್ರೆ, ಅದನ್ನು ಚೆನ್ನಾಗಿ ಬೆಳೆಸಿದ್ರೆ ನಮ್ಗೆ ಒಂದು ಗಿಡದಲ್ಲಿ ಒಂದು 1,500 ರೂಪಾಯಿ ಇನ್ಕಮ್ ಬಂದರೆ ನಮ್ಗೆ ಎಷ್ಟು ಆದಾಯ 1 ಎಕರೆನಲ್ಲಿ? ಅದು ಒಂದು ತೋಟ ಮೇಂಟೆನೆನ್ಸಿಗೆಲ್ಲ ಬಂದೋಗ್ಬಿಡುತ್ತಲ್ಲ ದುಡ್ಡು, ಅಡಿಕೆ ನಿವ್ವಳ ಲಾಭ ಆಗುತ್ತಲ್ಲ. ಈ ಥರ ನಾವೆಲ್ಲ ಯೋಚನೆ ಮಾಡಿ ನಾವು ಈ ಥರ ಅಡಿಕೆಗೆ ಆಲ್ಟರ್ನೇಟ್ ಕ್ರಾಪ್ಗಳನ್ನೆಲ್ಲ ಹುಡುಕಿಟ್ಕೋಬೇಕು, ಬೆಳಿಬೇಕು ರೈತರುಗಳು. ಜಾಯಿಕಾಯಲ್ಲಿ ನೋಡಿದ್ದು, ನಮ್ಮ ಅಡಿಕೆ ತೋಟಕ್ಕೆ ಒಂದು ಬೋರ್ಡೋ ಸ್ಪ್ರೇ ಮಾಡ್ತೀವಿ, ಅದನ್ನು ಈ ಗಿಡಗಳಿಗೆ ಒಂದು ಸ್ವಲ್ಪ ತೆಳ್ಳಗೆ ಸ್ಪ್ರೇ ಮಾಡ್ತೀವಿ. ಮೇಲ್ಗಡೆ ಕೂತ್ಕೊಂಡು ಸ್ವಲ್ಪ ಹಾರಿಸ್ತಿತ್ತು, ಭಾರಿ ಏನು ಅದಕ್ಕೆ ಡಿಸೀಸ್ ಅಂಥದ್ದು ಇರೋಲ್ಲ. ಜಾಯಿಕಾಯಿ ನಮಗೆ ಏನು, ಇದು ಇಟ್ಟು ಮಾರೋಂಥ ವಸ್ತು. ಇದು ಇವತ್ತೇ ನಾವು ಹಸಿ ತೊಗೊಂಡೋಗಿ ಮಾರೋಂಥದ್ದಲ್ಲ. 1 ವರ್ಷ 1.5 ವರ್ಷ ಕಲೆಕ್ಟ್ ಮಾಡಿ ಇಟ್ಕೊಂಡು ಯಾವತ್ತು ರೇಟ್ ಬಂತು ಅವತ್ತು ನಾವು ಮಾರ್ಬೋದು. ನಾವು ಹುಡುಕಿ ಮಾರ್ಬೋದು, ಯಾರು ನಮ್ಗೆ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ ಇವತ್ತು. ಅದು ತುಂಬ ಹಿಂದೆ ಮುಂದೆ ರೇಟ್ ಆಗ್ತಾ ಇರ್ತದೆ. ಸ್ಪೈಸಸ್ಸಿಗೆ ಇಟ್ಬಿಟ್ಟು ಎಲ್ಲೆಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ನಾವು ಬೆಂಗಳೂರಿಗೆ ಹೋದರೆ ಬೆಂಗಳೂರಲ್ಲಿ ಯಾವುದೋ ಒಂದು ಶಾಪಲ್ಲೂ ಮಾರ್ಬೋದು. ಶಿವಮೊಗ್ಗ ಬಂದರೆ ಶಿವಮೊಗ್ಗದ ನಮ್ಮೂರು ಶಿವಮೊಗ್ಗ, ಇಲ್ಲೆಲ್ಲ ಮಾರ್ಬೋದು. ಚಿಕ್ಕಮಗಳೂರು ಅಲ್ಲಿ ಯಾರೋ ಒಳ್ಳೆ ಬೈಯರ್ಸ್ ಇರ್ತಾರೆ. ಈ ಥರ ಕಾದು ಮಾರೋದಕ್ಕೂ ಅವಕಾಶ ಇದೆ. ಪ್ರತಿಯೊಂದು ನಾನ್ ವೆಜ್ ಅಡುಗೆ ಇರ್ಬೋದು, ವೆಜಿಟೇರಿಯನ್ ಅಡುಗೆ ಇರ್ಬೋದು, ಎಲ್ಲದಕ್ಕೂ ಬೇಕು ಈ ನಮ್ಮ ಈ ಸ್ಪೈಸಸ್. ಜಾಯಿಕಾಯಿ ಪತ್ರೆ, ಜಾಯಿಕಾಯಿ ಬೀಜ ಎಲ್ಲ ಬೇಕು. ಹಾಗೆಯೇ ಇವತ್ತು ಜಾಯಿಕಾಯಿಗೆ ಒಳ್ಳೆ ರೇಟ್ ಹುಡ್ಕೊಂಡು ಹೋದರೆ ನಾವು, ಒಳ್ಳೆ ರೇಟು ಇದೆ. ನಾವು ಎಲ್ಲೋ ಲೋಕಲ್ ಮಾರಾಟ ಮಾಡೋದಕ್ಕಿಂತ ಒಳ್ಳೊಳ್ಳೆ ಜಾಗದಲ್ಲಿ ಹೋಗಿ ಮಾರಾಟ ಮಾಡ್ಬೋದು. ಈವನ್ ಫಾರಿನ್ ಕಂಟ್ರೀಸಲ್ಲೂ ಈ ಥರ ನಮ್ಮ ಈ ಅಡಿಕೆ ತೋಟದ ನೆರಳು ಅಥವಾ ನಮ್ಮ ಇಲ್ಲಿ ಸಿಗ್ತಾ ಅಂತ ಈ ವಾತಾವರಣ ಸಿಕ್ಕಲ್ಲ. ಅಲ್ಲಿ ನಾವು ಇಲ್ಲಿ ಬೆಳೆದ್ರೆ ಅಲ್ಲಿ ಮಾರ್ಕೆಟ್ ಒಳ್ಳೇದು ಡೆವಲಪ್ ಆಗ್ತಾಯಿದೆ. ಇವೆಲ್ಲವೂ ನಾವು ಬೆಳೆದ್ರೆ ಮುಂದೆ ನಿಜವಾದ ಅಡಿಕೆ ತೋಟದಲ್ಲಿ ಬೆಳೆಯುವಂಥ ರೈತನಿಗೆ ಅಡಿಕೆ, ಮೆಣಸು ಇವೆಲ್ಲ ಒಳ್ಳೆ ಬೆಳೆಗಳಾಗ್ತವೆ. ನಾವೇನು ಬ್ರಷ್ ಪೇಸ್ಟ್ ಹಾಕಿ ಉಜ್ಜೋದಲ್ಲೂ ಅದರಲ್ಲಿ ಸ್ಪೈಸಸ್ ಇರುತ್ತೆ. ಇಂಥ ಲವಂಗ ಇರುತ್ತೆ, ಜಾಯಿಕಾಯಿ ಇರುತ್ತೆ, ಏನೇನು ಇರುತ್ತೆ. ಹಾಗೆ
ಪ್ರತಿಯೊಬ್ಬನ ಮನೇಲಿ ಒಂದು ಕಷಾಯ ಮಾಡೋದಕ್ಕೂ ನಾವು ಇವತ್ತು ಸ್ಪೈಸಸ್ ಹಾಕ್ತಾಯಿದ್ದೀವಿ. ಚಕ್ಕೆ ಪುಡಿ ಹಾಕ್ತೀವಿ, ಜಾಯಿಕಾಯಿ ಪುಡಿ ಹಾಕ್ತೀವಿ, ಜಾಯಿ ಪತ್ರೆ ಹಾಕ್ತಿದ್ದೀವಿ, ಎಲ್ಲದನ್ನೂ ಬಳಸ್ತಾರೆ. ಜಾಯಿಕಾಯಿ ಸಾಮಾನ್ಯವಾದ ಮನುಷ್ಯನಿಗೆ ಆಯುರ್ವೇದಿಕಲ್ಲೂ ಒಳ್ಳೆಯದಾಗತ್ತೆ, ರುಚಿನಲ್ಲೂ ಒಳ್ಳೆ ಕೊಡ್ತದೆ. ಇದು ಬೇಕೇ ಬೇಕು ಮನುಷ್ಯನಿಗೆ ಅಡುಗೆ ಒಳ್ಳೊಳ್ಳೆ ಟೇಸ್ಟ್ ಇರೋಂಥ ಅಡುಗೆಗಳು ಮಾಡೋದಕ್ಕೆ. ಹಾಗಾಗಿ ಜಾಯಿಕಾಯಿಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ನಾವು ಅಡಿಕೆ ಬೆಳೆಗಾರರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಈ ಜಾಯಿಕಾಯಿನ ಬೆಳೆದ್ರೆ ಒಳ್ಳೆಯದಾಗತ್ತೆ ಅಂತ ನನ್ನ ಭಾವನೆ. ಜಾಯಿಕಾಯಿ ಗ್ರಾಫ್ಟೆಡ್ ಗಿಡ ಹಾಕಿದಾಗ ಸಾಮಾನ್ಯವಾಗಿ ಏನು ನೋಡಿ ಅದ್ರ ಬ್ರಾಂಚಸ್ ತುಂಬ ಕೆಳಗಡೆ ಬಂದಿದೆ. ನಾವು ಕೆಳಗಡೆ 2 ಸ್ಟೆಪ್ಪು ಅಲ್ಲೇನು ನೋಡ್ತಾ ಇದ್ದೀವಿ, ಆ 2 ಸ್ಟೆಪ್ಪನ್ನು ಬೇಸಿಗೆ ಕಾಲದಲ್ಲಿ ಕ್ರಾಪ್ ಇಲ್ದಿದ್ದಾಗ ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬೋರ್ಡ್ ಆಫ್ ಪೇಸ್ಟ್ ಹಚ್ಚಿದರೆ ಅಲ್ಲಿ ಫಂಗಸ್ ಬರೋದಿಲ್ಲ. ಮಳೆಗಾಲದಲ್ಲಿ ಕಟ್ ಮಾಡಬಾರ್ದು ಇದನ್ನು. ಅನಂತರದಲ್ಲಿ ನಾವು ಒಂದು ಕಾಲನ್ನು ಎತ್ತಿ ಮೇಲೆ ಇಡಷ್ಟು ಬ್ರಾಂಚಸ್ ಇಟ್ಕೊಂಡ್ರೆ ಹತ್ತಿ ಹೋಗಿ ಕುಯ್ಯೋಕ್ಕೂ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ ಇದರಲ್ಲಿ ಪ್ರೂನಿಂಗು ಮತ್ತೊಂದು ಏನೂ ಕೆಲಸ ಇಲ್ಲ ಇದರಲ್ಲಿ. ಈ ಥರ ಒಂದು ಸರಿ ಪ್ಲ್ಯಾಂಟಿಂಗ್ ಮಾಡಿ ಒಂದು ಸರಿ ಅದರ ಜಾರ್ಕೆಟ್ ಎಲ್ಲ ಕರೆಕ್ಟಾಗಿ ಬಂತು ಅಂದರೆ ಮುಗೀತಿದ್ರ ಕೆಲಸ. ತನ್ನಷ್ಟಕ್ಕೆ ತಾನೇ 100 ವರ್ಷ ಬದುಕುತ್ತದು. ಇದು ಪ್ರತಿ ವರ್ಷವೂ ಬೆಳೀತಾ 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 ಬ್ರಾಂಚಸ್ ಜಾಸ್ತಿ ಡೆವಲಪ್ ಆಗುತ್ತೆ, ಕ್ರಾಪ್ ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು 15-20 ವರ್ಷದ ಮರದಲ್ಲಿ ಒಳ್ಳೆ ನಾವು ಸೀಡ್ ಸೆಲೆಕ್ಷನ್ ಮಾಡಿ ಹಾಕಿದ್ದೇ ಆದರೆ ತುಂಬ ದೊಡ್ಡ ಆದಾಯ ಬರುತ್ತೆ. ಇದರ ಲೈಫ್ 100 ವರ್ಷ, 100 ಇಯರ್ಸ್. ಇದು ದೊಡ್ಡ ದೊಡ್ಡ ಮರಗಳಾಗಿ ಕೆಲವರು 25 ಮರ ಹಾಕ್ಕೊಂಡವರು ಮನೇಲಿ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಕೇರಳದಲ್ಲೆಲ್ಲ. ಆ ಥರ ಒಂದು ಒಳ್ಳೆ ಸ್ಪೈಸಸ್ ಕ್ರಾಪ್ ಇದು. ಜಾಯಿಕಾಯಿನ ಅದಾಗೆ ಬಿದ್ದಿರುತ್ತೆ, ಒಂದಷ್ಟು 50% ಬಿದ್ದಿರುತ್ತೆ. ನಾವೇನು ಸ್ವಲ್ಪ ಬೆಳಗ್ಗೆ ಬಂದಾಗ ನೋಡಿದಾಗ ಕಡ್ಡಿಲ್ಲ ಸ್ವಲ್ಪ ಕೆಳಗಡೆ ಕೆಡ್ಕೊತೀವಿ. ಬಂದಾಗ ಈ ಥರ ಓಪನ್ ಆಗಿರುತ್ತೆ, ನಮಗೇನು ಹೆಚ್ಚು ಕೆಲಸ ಇಲ್ಲ. ಇದನ್ನು ತೆಗಿತೀವಿ, ಜಸ್ಟ್ ಬೀಜ ಹಿಂಗೆ ತೊಗೊತೀವಿ, ಇದನ್ನು ಬಿಸಾಕ್ತೀವಿ, ಇಷ್ಟೇ. ಇಷ್ಟು ಸುಲಭ. ಈ ಅಡಿಕೆ ಸುಲಿದಂಗೆ ಏನು ಸುರಿಯೋದು ಬೇಡ, ಅದೇ ಓಪನ್ ಆಗಿರುತ್ತೆ. ನೋಡಿ ಇದು ರೆಡಿಯಾಗಿ ಬಂತು. ಎಷ್ಟು ಒಳ್ಳೆಯ ಒಂದು ಕ್ರಾಪ್ ಇದು, ಎಷ್ಟು ಸುಲಭ ಮಾಡಿಕೊಡ್ತದೆ. ಅಡಿಕೆ ಥರ ಸುಲಿಯೋದು ಬೇಡ, ಏನು ಬೇಡ, ಸುಮ್ಮನೆ ಸ್ವಲ್ಪ ಹೌದಲ್ಲ ಶಕ್ತಿ ಇದ್ದವ್ರು ಸಾಕು ಇದನ್ನು ಹಾರ್ವೆಸ್ಟ್ ಮಾಡೋಂಥದ್ದು, ಪ್ರೊಸೆಸ್ ಮಾಡೋಂಥದ್ದು ಕೆಲಸ. ಇದನ್ನು ತೆಗಿಯೋದು, ಬೀಜನ ಬಿಸಿಲಿಗೆ ಒಣಗಿಸೋದು, ಇದನ್ನು ತೊಗೊಂಡೋಗಿ ಮನೆ ಒಳಗಡೆ ಒಣಗಿಸ್ಕೋಬೋದು, ಇಲ್ಲ ಬಿಸಿಲಲ್ಲೂ ಇಟ್ಟು ಒಣಗಿಸ್ಬೋದು. ಒಂದು 3 ಬಿಸಿಲು 2 ಬಿಸಿಲು ಆದ ಕೂಡಲೇ ತೊಗೊಂಡು ಪ್ಯಾಕೆಟ್ ಮಾಡಿ ಇಟ್ಕೊಳೋದು. ನಮಗೇನು ಅಗದಿ ದುಡ್ಡಿಲ್ಲ, ಪೇಟೆಗೆ ಹೋಗ್ತಾಯಿದ್ದೀವಿ, ಏನೋ ಹುಷಾರಿಲ್ಲ ಅಥವಾ ಇನ್ನೊಂದೇನಾಯಿತು ಏನೋ ತರಬೇಕು, ಇದೇ ಜಾಯಿಕಾಯಿ ನಮ್ಮನ್ನ ಮನೇಲಿ ₹1 ದುಡ್ಡು ಇದ್ದಾಗ ಮಾರ್ಕೆಟ್ ರೆಡಿ ಇರುತ್ತೆ, ತೊಗೊಂಡೋಗಿ ಕೊಟ್ಟು ನಮಗೇನೋ ಒಂದು ವಸ್ತು ತರ್ಬೋದು ರೈತರಿಗೆ.